ವಿಭಿನ್ನ ರೀತಿಯ ವಿಶೇಷ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ತಾಯಿಯ ಆರಾಧನೆಯನ್ನ ಮಾಡ್ಕೊಂಡಾಗ ಯಾವುದೇ ರೀತಿ ಭಯ ಇರಬಾರ್ದು, ನಿರ್ಮುಕ್ತರಾಗಿರ್ಬೇಕು. ನಾವು ನಿರಾಕಾರ ರೂಪದಲ್ಲಿ ನಿರ್ಗುಣರಾಗಿ ಎಲ್ಲವನ್ನ ತಾಯಿಗೆ ಒಪ್ಸಿದ್ದೀವಿ ಅಂತ ಹೇಳಿದ್ರೆ, ಆಗ್ಲೇ ಹೇಳ್ದಂಗೆ ಎಲ್ಲ ಭಾರವನ್ನ ದೇವ್ರ ಮೇಲೆ ಹಾಕ್ಬಿಟ್ಟಿದೀವಿ ಅಂದ್ಮೇಲೆ ಭಯ ಯಾತಕ್ಕೆ? ಭಯನೇ ಇರ್ಬಾರ್ದಲ್ಲ. ಯಾರ ಮೇಲೂ ಕೋಪನ ಇರಬಾರ್ದು. ಯಾವ ಕೆಲಸ ಆಗಿಲ್ಲ ಅಂತಾನು ಬೇಜಾರಿರ್ಬಾರ್ದು. ಬೇಜಾರ್ ಯಾವಾಗ ಬರುತ್ತೆ? ಭಯ ಇದ್ದಾಗ. ಕೋಪ ಯಾವಾಗ ಬರುತ್ತೆ? ಭಯ ಇದ್ದಾಗ. ಆತಂಕ ಯಾವಾಗ ಬರುತ್ತೆ? ಭಯ ಇದ್ದಾಗ. ಸೊ ಎಲ್ಲ ಕೆಟ್ಟದಕ್ಕೆ ಕಾರಣ ಏನು? ಭಯನೇ. ಕೆಲ್ಸ ಸಿಗುತ್ತೋ ಇಲ್ವೋ, ಮದ್ವೆ ಆಗುತ್ತೋ ಇಲ್ವೋ, ಹೋದ್ರೆ ಒಳ್ಳೇದಾಗುತ್ತೋ ಇಲ್ವೋ, ಈ ತರದ್ ಭಯನೇ ನಮಗ್ ಕಾಡ್ಕೊಂಡು ಗೊಂದಲ ಶುರು ಆಗಿ ಅದು ಕೋಪವಾಗಿ ಪರಿವರ್ತನೆ ಆಗಿ ಅದು ದ್ವೇಷವಾಗಿ ಅದು ಅಸೂಯೆಯಾಗಿ ಅದರ ಕೆಟ್ಟ ಪರಿಣಾಮವನ್ನ ಎಲ್ಲರೂ ಎದುರಿಸ್ಬೇಕಾಗುತ್ತೆ. ಸೊ ಭಯ ಬರೋದಕ್ಕೆ ಕಾರಣ ಏನು? ವ್ಯಾಮೋಹ. ಮೋಹವನ್ನ ಇಟ್ಕೊಂಡಾಗ ಭಯ ಬರೋದು ಸಹಜ ಆಗುತ್ತೆ. ಹೇಳ್ತೀವಲ್ಲ, ಇವಾಗ ಮಕ್ಕಳನ್ನ ಆಚೆ ಕಳಿಸ್ಬಿಟ್ಮೇಲೆ ಏನಂತೀವಿ? ಹೊರಗಡೆ ಹೋಗಿದ್ದಾರೆ, ಏನಾಗುತ್ತೋ ಏನು. ಒಂದು ಹುಡುಗಿನ ನೋಡಕ್ ಮದ್ವೆಗ್ ನೋಡ್ತೀವಿ, ಸೆಟ್ ಆಗುತ್ತೋ ಇಲ್ವೋ. ಮಕ್ಕಳ ಕೆಲ್ಸಕ್ಕೆ ಇಂಟರ್ವ್ಯೂ ತಗೊಳಕ್ ಹೋಗ್ತಾರೆ, ಆಗುತ್ತೋ ಇಲ್ವೋ. ವ್ಯಾಮೋಹ ಭಯವಾಗಿ ಪರಿವರ್ತನೆ ಆಗಿ ಅದು ಕೋಪದಲ್ಲಿ, ದ್ವೇಷದಲ್ಲಿ ಮುಂದಕ್ಕೆ ಹೋಗ್ತಾನೆ ಇರುತ್ತೆ. ಅದು ಒಳ್ಳೇದೇ ಆಗುತ್ತೆ ಅನ್ನೋ ನಂಬಿಕೆ ಯಾಕಿಲ್ಲ ನಮ್ಗೆ? ಇವತ್ತಾಗ್ಲಿಲ್ಲ ಅಂದ್ರೆ ನಾಳೆ ಆಗುತ್ತೆ. ಭಯ ಯಾತಕ್ ಬೇಕು ನಮ್ಗೆ? ಆಗ್ಬಿಡ್ಬೇಕು ಅನ್ನೋ ವ್ಯಾಮೋಹ ಯಾತಕ್ಕೆ ನಮ್ಗೆ? ಸೊ ಅಂತ ವ್ಯಾಮೋಹಗಳನ್ನ ಬಿಟ್ಟಾಗ ಭಯನೂ ಬಿಟ್ಬಿಡ್ತೀವಿ. ಆರಾಮಾಗಿ ನಾವು ಒಳ್ಳೆ ಆಶೀರ್ವಾದವನ್ನು ಮಾಡ್ತಾ, ಒಳ್ಳೆ ವಿಶ್ವಾಸನ ಮಾಡ್ತಾ, ನಮ್ಮ ಪಾಡಿಗೆ ನಾವು ಪ್ರಾರ್ಥನೆಯನ್ನ ಮಾಡ್ತಾ ಇದ್ರೆ ಎಲ್ಲವೂ ಸುಸೂತ್ರವಾಗಿ ನಡೆಯುತ್ತೆ ಅನ್ನೋ ನಂಬಿಕೆ ಇರಬೇಕು. ಯಾವಾಗ ನಾವು ನಡೆಯುತ್ತೆ ಅನ್ನೋ ನಂಬಿಕೆ ಬರುತ್ತೋ ಆಗ ಭಯ ಇರೋದಿಲ್ಲ, ಆಗ ಗೊಂದಲ ಇರೋದಿಲ್ಲ. ನಂಬಿಕೆ ಮೇಲೆ ಕೆಲಸ ಆಗುತ್ತೆ ಅಂದ್ರೆ ಆಗುತ್ತೆ ಅಷ್ಟೇ. ತುಂಬಾ ಜನ ಹೇಳ್ತಾರಲ್ಲ, ನಾನು ಹೇಳ್ದಲ್ವಾ ಆಗುತ್ತೆ ಅಂತ ಹೇಳ್ಬಿಟ್ಟು, ನೋಡಿ ಆಯ್ತು ಅಂತಾರೆ. ಇನ್ನೊಂದಷ್ಟು ದಿವಸ ಹೇಳ್ತಾರೆ, ನೋಡು ನಾನು ಹೇಳಿದ್ದೆ ಆಗಲ್ಲ ಅಂತ ಹೇಳ್ಬಿಟ್ಟು, ನನ್ ಮಾತು ಕೇಳಿಲ್ಲ, ನೀವು ಮಾಡ್ಬೇಕು ಅಂತಾರೆ. ಅಂದ್ರೆ ಆ ಎರಡೂ ಕೆಲಸ ನಡೆಯೋದು ನಂಬಿಕೆ ಮೇಲೆ. ಆಗಲ್ಲ ಅನ್ನೋದು ಅವರ ನಂಬಿಕೆ, ಆಗುತ್ತೆ ಅನ್ನೋದು ಒಂದು ನಂಬಿಕೆ. ಯಾವುದನ್ನ ಯಾರು ಇಟ್ಕೊಳ್ತಾರೋ ಅದ್ರ ಮೇಲೆ ಕೆಲಸ ನಡೆಯುತ್ತೆ. ಯಾರ ಶಕ್ತಿ ಯಾವುದ್ರ ಮೇಲೆ ಇರುತ್ತೋ ಆ ಶಕ್ತಿ ಕೆಲಸ ಮಾಡುತ್ತೆ. ಆಗಲ್ಲ ಅಂತ ನಕಾರಾತ್ಮಕವಾಗಿ ಹೇಳಿದ್ರೆ ಅದು ಆಗೋದಿಲ್ಲ. ಆಗುತ್ತೆ ಅಂತ ತುಂಬಾ ನಂಬಿಕೆಯಿಂದ, ಶ್ರದ್ಧೆಯಿಂದ ಹೇಳಿದಾಗ ಆ ಕೆಲಸ. ಆದ್ರೆ ಶ್ರದ್ಧೆ ನಂಬಿಕೆಯಿಂದ ಹೇಳೋದಕ್ಕಿಂತ ಜಾಸ್ತಿ ಅಪನಂಬಿಕೆಯಿಂದ ಹೇಳೋದೇ ಜಾಸ್ತಿ. ಆಗಲ್ಲ ಅನ್ನೋದ್ರ ಕಡೆನೆ ನಮ್ ಗಮನ ಹೋಗ್ತಾ ಇರುತ್ತೆ. ಆಗುತ್ತೆ ಅಂತ ಬಾಯಿಂದ ಹೇಳೋದಕ್ಕೆ ತುಂಬಾ ಕಷ್ಟಪಡ್ತಾರೆ. ಸೊ ಯಾವುದೇ ಒಂದು ವಿಚಾರವನ್ನ ನಾವು ತಗೊಂಡಾಗ ನಮ್ಮ ಬಾಯಲ್ಲಿ ಬರೋದೇ ಫಸ್ಟ್, ನೋಡೋಣ, ಮಾಡೋಣ, ಗೊತ್ತಿಲ್ಲ, ಆಗುತ್ತೋ ಇಲ್ವೋ. ಗೊಂದಲದ ಮಾತುಗಳು, ಕನ್ಫ್ಯೂಷನ್ ಅಲ್ಲಿ ಮಾತಾಡ್ತಾ ಇರ್ತಾರೆ. ಎರಡನೇದು ನಕಾರಾತ್ಮಕವಾಗಿ ಮಾತಾಡ್ತಾರೆ. ಆಮೇಲೆ ಅವ್ರಿಗೆ ಸಕಾರಾತ್ಮಕವಾಗಿ ಮಾತಾಡಕ್ ಬರುತ್ತೆ. ಅಂದ್ರೆ ಎಂತಹ ಮಾತುಗಳು ಎಂತಹ ಜನರ ಮಧ್ಯೆ ಎಂತಹ ಒಡನಾಟದಲ್ಲಿರುತ್ತೋ ಅಂತಹ ಕೆಲಸ ಬೇಗ ಬೇಗ ಆಗುತ್ತೆ. ಈಗ ಅಂತರ್ಮನದಲ್ಲಿ ಕ್ಲಾಸ್ ಅನ್ನ ತಗೊಳ್ಳುವಾಗ ಎಲ್ಲರ ಮನಸ್ಸು ಸಕಾರಾತ್ಮಕವಾಗಿ ನಡೆಯೋಕೆ ಶುರು ಆಗ್ತಾ ಇರುತ್ತೆ. ಸಕಾರಾತ್ಮಕವಾಗಿ ಯೋಚನೆ ಮಾಡೋಕೆ ಶುರು ಮಾಡುತ್ತೆ. ಕೆಲಸ ಆಗುತ್ತೆ ಅವಾಗ. ಯಾಕೆ? ಪದೇ 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 ನಾವು ಸಕಾರಾತ್ಮಕವಾಗಿ ಅಂದ್ರೆ ಪಾಸಿಟಿವ್ ಆಗೇ ಮಾತಾಡ್ತಾ ಇರ್ತೀವಿ. ಇಲ್ಲಿ ನೆಗೆಟಿವ್ ಆಗಿ ಮಾತಾಡಕ್ ಬಿಡೋದಿಲ್ಲ. ಎಲ್ಲರಿಗೂ ಒಂದು ನಂಬಿಕೆ ಬರೆಸ್ತೀವಿ. ಎಲ್ಲರಿಗೂ ಅಮ್ಮನವರ ಕೃಪೆ ಆಗ್ತಾ ಇರುತ್ತೆ. ಅಮ್ಮನವರ ಶಕ್ತಿ ಸಂಚಾರ ಆಗ್ತಾ ಇರುತ್ತೆ. ಆಕೆಯ ಕೃಪೆ ಅಪಾರವಾದದ್ದಾಗಿರುತ್ತೆ. ಕೆಲಸ ನಡೆಯೋದಕ್ಕೆ ಇದು ಸಾಧ್ಯ ಆಗುತ್ತೆ. ನಾವು ಕಾರಣ ಆಗ್ಬೇಕು. ನಾವು ಕೆಲಸ ಮಾಡ್ಬೇಕು ಅಂತ ಆಸೆ ಪಟ್ಟಾಗ, ನಾವು ಕಾರಣ ಅಂದ್ರೆ ನಾವು ಕೆಲಸ ಮಾಡಕ್ಕೆ ಶುರು ಮಾಡಿದಾಗ, ಆಕೆಯನ್ನ ಸ್ತುತಿ ಮಾಡಿದಾಗ, ಆ ನಂಬಿಕೆನಲ್ಲಿ ನಾವಿದ್ದಾಗ ಆಕೆ ಯಾವುದೋ ಒಂದು ರೂಪದಲ್ಲಿ ಬಂದು ನಮ್ಮ ಕೆಲಸವನ್ನ ಮಾಡಿಸ್ತಾಳೆ. ಲೀಲಾ ವಿಗ್ರಹ ಧಾರಿಣಿ. ಆಕೆ ಯಾವುದೋ ಒಂದು ರೂಪದಲ್ಲಿ ಬಂದು ನಮ್ಮ ಕೆಲಸಗಳಿಗೆ ಅಸ್ತು ಅಂತಾರೆ. ಅಂದ್ರೆ ಯಾಕೆ ಮಾಡಬಾರ್ದು ನಾವು? ಅಂತಹ ಜನರ ಸಹವಾಸದಲ್ಲಿ ನಾವಿರ್ಬೇಕು. ಯಾವತ್ತೂ ಅಷ್ಟೇ ಎಲ್ಲಾ ತರದ ಜನರು ನಮ್ಮ ಹತ್ರ ಇರ್ತಾರೆ. ಯಾರನ್ನು ಬೇಡ ಅಂತ ಹೇಳಕ್ ಆಗೋದಿಲ್ಲ. ಒಬ್ಬೊಬ್ರು ಒಂದೊಂದು ರೀತಿನಲ್ಲಿ ಯೋಚನೆ ಮಾಡ್ತಾರೆ. ಎಲ್ಲರ ಜೊತೆನೂ ನಾವಿರ್ಬೇಕು, ಎಲ್ಲರ ಮಾತನ್ನು ಕೇಳಿಸ್ಕೊಳ್ಬೇಕು. ಆದ್ರೆ ನಮಗೇನ್ ಬೇಕು ಅದನ್ನ ಮಾತ್ರ ಯೋಚನೆ ಮಾಡ್ಬೇಕು. ಬೇಡವಾದದ್ರ ಬಗ್ಗೆ ಅವರು ಮಾತಾಡ್ತಾರೆ ಅಂತಂದ್ರೆ ಅದ್ರ ಬಗ್ಗೆ ಗಮನ ಬೇಡ ನಮ್ಗೆ.
ಅದ್ರ ಬಗ್ಗೆ ಯಾಕೆ ಯೋಚನೆ ಮಾಡೋದು? ಅವ್ರು ಸರಿ ಇಲ್ಲ ಅಂತನೋ, ಅವ್ರು ನಮ್ಮ ನೆಗೆಟಿವ್ ಆಗಿ ಮಾತಾಡಿಸ್ತಾರೆ ಅಂತನೋ, ನಮ್ಮನ್ನ ಕಂಡ್ರೆ ಆಗೋದಿಲ್ಲ ಅಂತನೋ, ಅಥವಾ ಅವ್ರ ಬಗ್ಗೆ ಯೋಚನೆ ಕೆಟ್ಟದಾಗಿ ಮಾಡ್ಕೊಂಡು ಯಾಕೆ ಕುತ್ಕೊಳ್ಬೇಕು? ಅದ್ ನಮ್ಗೆ ಇಷ್ಟ ಇಲ್ಲ ತಾನೇ, ಬಿಟ್ಟಾಕಿ ಸುಮ್ಮನೆ ಇದ್ಬಿಟ್ಟು ನಮಗೇನ್ ಬೇಕು ಅದ್ರ ಕಡೆ ಗಮನ ಕೊಡ್ಬೇಕು. ಯಾರು ನಮ್ಮ ಮಾತಿನ ಬಗ್ಗೆ ಗಮನ ಕೊಡ್ತಾರೋ, ಅಥವಾ ನಮಗೆ ಒಳ್ಳೇದನ್ನ ಮಾಡೋ ರೀತಿಯಲ್ಲಿ ಯೋಚನೆಗಳನ್ನ ತುಂಬಿಸ್ತಾರೋ, ಅಥವಾ ಅದಕ್ಕೆ ಆಶೀರ್ವಾದವನ್ನ ಮಾಡ್ತಾರೋ, ಅಂತಹವರ ಮಾತುಗಳನ್ನ ನಾವು ಕಿವಿ ಕೊಟ್ಟು ಕೇಳಿಸ್ಕೊಳ್ಳೋಣ. ಆಗ ಕೆಲಸಗಳು ಆಗುತ್ತೆ. ಅಂತ ಜಾಗಕ್ಕೂ ಹೋಗೋದ್ ಬೇಡ, ಅಂತ ಜನರ ಸಹವಾಸನೂ ಬೇಡ, ನಮ್ಮ ಪಾಡಿಗೆ ನಾವು ತೆಪ್ಪಗಿರ್ಬೋದಲ್ಲ. ಅವರ ಇಲ್ಲ ಅಂತಂದ್ರೆ ಅವರ ಸಹವಾಸ ಮಾಡಿದ ಮೇಲೆ ಅಲ್ಲಿಂದ ನೆಗೆಟಿವಿಟಿನ ನಾವು ತಲೆಗೆ ತುಂಬಿಸ್ಕೊಬಾರ್ದು. ಸೊ ನಾವು ಡಿಸೈಡ್ ಮಾಡ್ಬೇಕು ಎಂತವ್ರ ಜೊತೆ ಇರಬೇಕು ಅಂತ ಹೇಳ್ಬಿಟ್ಟು. ಬೇಡ ಅನ್ಕೊಂಡು ಅವ್ರ ಜೊತೆನೆ ಇದ್ರೆ ನಮಗೇನೆ ಕಷ್ಟ, ನಮಗೇನೆ ನೋವು. ಬೇಡ ಅಂದ್ರೂ ಯಾಕೆ ನಾವು ಅಂತವ್ರ ಸಹವಾಸದಲ್ಲಿರ್ತೀವಿ? ಅರ್ಥ ಮಾಡ್ಕೊಳ್ಳೋಣ. ನಮಗೂ ಒಂದು ಜ್ಞಾನ ಇದೆ, ನಮಗೂ ಯೋಚನೆ ಮಾಡೋ ಒಂದು ಸಮಯ ಇದೆ, ಯೋಚನೆ ಮಾಡೋಕ್ ಒಂದು ಶಕ್ತಿ ಇದೆ. ನಮಗೇನ ಬೇಕು ಅದನ್ನೇ ಸದಾ ಮಾಡೋಣ, ಅಂತವ್ರ ಜೊತೆನೇ ಇರೋಣ. ನಾವು ಹಾಗೆ ಮಾತಾಡೋದನ್ನ ಕಲ್ತ್ಕೊಳ್ಳೋಣ. ಆಗ ನಮ್ಮಿಂದ ಇನ್ನೊಬ್ರಿಗೆ ಒಳ್ಳೇದಾಗುತ್ತೆ, ಇನ್ನೊಬ್ರಿಂದ ನಮಗೂ ಒಳ್ಳೇದಾಗ್ತಾ ಇರುತ್ತೆ. ಏನ್ ಕೊಟ್ರೆ ಅದು ವಾಪಸ್ ಬರುತ್ತೆ. ಹೌದು ತಾನೆ? ಬೇರೆಯವರು ನಿಮಗೆ ಏನೋ ತೊಂದ್ರೆ ಕೊಟ್ಟೋ ತರ ಮಾತಾಡಿದ್ರೆ ನೀವು ಸಹ ತೊಂದ್ರೆ ಕೊಡೋ ತರನೇ ಮಾತಾಡ್ತೀರಿ. ಬೇಜಾರು ಮಾಡ್ಕೊಳ್ಳೋದು, ಅವ್ರ ಬಗ್ಗೆ ಕೆಟ್ಟದಾಗಿ ಯೋಚನೆ ಮಾಡೋದು, ಅವ್ರಿಗೆ ನೋವಾಗೋ ತರ ಮಾತಾಡ್ಬಿಡೋದು, ಇದೇ ಒಳಗಡೆ ಬಂದಾಗ ನಮ್ಮ ಕೆಲ್ಸಗಳು ಆಗೋದಿಲ್ಲ. ನಮ್ಮ ಕೆಲಸ ಆಗಬೇಕು ಅನ್ನೋದಾದ್ರೆ ನಾವು ಭಯವನ್ನ ಬಿಡ್ಬೇಕು.